ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕ್ಷಮಿಸಿ, ಬೆನ್ನೋವಿದೆ, ಎದ್ದೇಳಕ್ಕಾಗಲ್ಲ. ಪರವಾಗಿಲ್ಲ ಮೇಡಮ್. ಶಿವ್ ಸರ್ ಬಾಂಬೆ ಹೋಗಿದ್ದಾರಂತೆ. ಹೌದು, ನಿಮಗೆ ಗೊತ್ತು? ಇವ್ರು ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ಇರುತ್ತಾ? ಕರೆಕ್ಟ್ ಹೇಳಿದ್ರಿ ಮೇಡಮ್. ನಾವು ಶಿವ್ ಸರಿಗೆ ಕಾಲ್ ಮಾಡಿದ್ವಿ, ಬರೋದ್ ಲೇಟ್ ಆಗುತ್ತೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ರು ಬಂದ್ವಿ. ನಮ್ಮ ಶಿವ ಸರ್ ಇದಾರಲ್ಲ, ಒಂದು ಬಿಸ್ನೆಸ್ಗೆ ಅಂತ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರು. ಯಾರಿಗೂ ಹೇಳ್ಬೇಡ ಕೃಷ್ಣ, ಹೆಂಡತಿ ಗೊತ್ತಾದ್ರೆ ಸುಮ್ಮನೆ ಬೈತಾಳೆ ಅಂತ ಹೇಳಿದ್ರು. ಹೆಂಡತಿಗೆ ಎದುರದೇ ಇರೋರು ಯಾರಿದ್ದಾರೆ ಹೇಳಿ? ಲಾಭ ಬಂದಾಗ ಹೇಳೋಣ ಅಂತ ಹೇಳಿದ್ರು. ಇವಾಗ 500 ರೂಪಾಯಿಗೆ 5,000 ಲಾಭ ಬಂದಿದೆ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದ್ವಿ. ತಗೊಳ್ಳಿ, ಇದರಲ್ಲಿ 5,000 ಇದೆ, ಎಣಿಸ್ಕೊಳ್ಳಿ. 5,000 ಲಾಭನಾ? ಹೌದು, ಇದು ಎರೆಹುಳ. ಇದನ್ನ ಗಾಳಕ್ ಹಾಕಿನೇ ತಾನೆ ಮೀನ್ ಹಿಡಿಯೋದು. ಇದು ಯಾವ ಬಿಸ್ನೆಸ್ ಅಂತ ತಿಳ್ಕೊಬೋದಾ? ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು, ಅದಕ್ಕೆ ಕೇಳಿದೆ. ಮೇಡಮ್, ಇದೊಂಥರ ಚೈನ್ ಲಿಂಕ್ ಬಿಸ್ನೆಸ್. ಜನ ಎಲ್ಲ ಇದರಲ್ಲಿ ಮೋಸ ಇದೆ ಅಂತ ಹೇಳ್ಬೋದು. ಆದ್ರೆ ನಮ್ಮ ಚೈನ್ ಲಿಂಕ್ ಬಿಸ್ನೆಸ್ ಅಲ್ಲಿ ಮೋಸಕ್ಕೆ ಜಾಗನೇ ಇಲ್ಲ ಮೇಡಮ್. ಒಂದು ಕೈನಲ್ಲಿ ದುಡ್ಡು ಹಾಕಿ ಎರಡೂ ಕೈನಲ್ಲೂ ಲಾಭ ಬಾಚ್ಕೋಬಹುದು. ಓಹೋ, ಇವ್ರು ಯಾರೋ ದೊಡ್ಡ ಫ್ರಾಡ್ಗಳೇ ಇರಬೇಕು. ಸತ್ಯ, ದೇವ್ರ ದೊಡ್ಡವನು. ನನಗೆ ಇನ್ನೊಬ್ರು ಮನ್ಸಲ್ಲಿ ಆಡ್ಕೊಳ್ಳೋ ಮಾತು ಕೇಳಿಸ್ತಾ ಇರೋದ್ರಿಂದಾನೆ ಇವ್ರು ಕೆಟ್ಟವ್ರು ಅಂತ ಗೊತ್ತಾಗಿದ್ದು. ಅಕಸ್ಮಾತ್ ಕೇಳಿಸ್ತಾ ಇದ್ದಿದ್ರೆ ನಾನೇ ಈ ದುಡ್ಡು ನೋಡಿ ನಂಬಿಡ್ತಿದ್ದೆ. ಅಪ್ಪ ಭಗವಂತ, ಥ್ಯಾಂಕ್ಸ್ ಅಪ್ಪ. ಮೇಡಮ್, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಇವಾಗ ನಾವು ಈ ಬಿಸ್ನೆಸ್ಸಿಗೆ ಸೇರ್ಕೋಬೋದಾ? ಓ, ಅಗತ್ಯವಾಗಿ. ನೀವು ಎಷ್ಟು ಆಗ್ತಿರೋ ಅಷ್ಟು ಡಬಲ್ ಆಗುತ್ತೆ, ಅದು ಒಂದೇ ವಾರದಲ್ಲಿ. 1 ಕೋಟಿ ಹಾಕಿದ್ರೆ 2 ಕೋಟಿ ಬರುತ್ತೆ. ಹೌದಾ? ಗೌರಿ, ನೀನು ನನ್ನ ಗಂಡನ ಹೇಳಿ ಹಾಕ್ಸು. ಗಿರಿಜಾ, ನಮ್ಮ ಸುತ್ತಮುತ್ತಲಿದಾರ ಜನ ಪಾಪ ಅವರು ನಮ್ಮ ಹಾಗೆ ಕಷ್ಟದಲ್ಲಿದ್ದಾರೆ. ಅವ್ರಿಗೂ ಇನ್ವೆಸ್ಟ್ ಮಾಡಕ್ಕೆ ಹೇಳು. ಪಾಪ ಅವ್ರಿಗೂ 4 ಕಾಸು ಸಿಗೋ ಹಾಗಾಗಲಿ. ಹೌದು ಮಾವ. ಆಹಾ, ನಾವ್ ಹಾಕಿದ್ದು ಟೀ ಸೋಸೋ ಜಾಲ್ರ, ಆದ್ರೆ ನಮಗೆ ಬಲೆಗೆ ಬಿದ್ದಷ್ಟು ಮೀನ್ ಸಿಗ್ತಾ ಇದೆ. ನೀವು ರಾತ್ರಿ ಬನ್ನಿ, ಅಕ್ಕಪಕ್ಕದವರೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಿರ್ತಾರೆ. ಅವ್ರ ಹತ್ರನೂ ಮಾತಾಡಿ ದುಡ್ಡು ಹಾಕಿಸ್ತೀನಿ. ಸರಿ, ಹಾಗಾದ್ರೆ ಬರ್ತೀವಿ. ನಮಸ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.